ಅಲ್ಲಿ ಮುಂದುವರೆದಿದೆ ಪವರ್ ಶೇರಿಂಗ್ ವಿಚಾರ. ಸಿಎಂ ಕುರ್ಚಿಗಾಗಿ ಮುಂದುವರೆದಿದೆ ಡಿಕೆಶಿ ಪ್ರಯತ್ನ. ನಿನ್ನೆಯಿಂದ ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಡಿಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇರ್ತಾರೆ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ ಅಂತೇಳಿ. ಈಗ ಪ್ರಯತ್ನ ಅಂತರೂ ನಡೀತಾ ಇದೆ. ವಿಫಲ ಆದರೂ ಕೂಡ ಡೆಲ್ಲಿಯಲ್ಲಿ ಮಾತುಕತೆಗೆ ಬಹಳ ಟ್ರೈ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಅಸ್ಸಾಂ ವಿಧಾನಸಭಾ ಚುನಾವಣೆ ಹಿನ್ನೆಲೆ ನಾಯಕರ ಒಂದು ಸಭೆ ನಡೀತಾ ಇದೆ. ದೆಹಲಿಯ AICC ಕಚೇರಿಯಲ್ಲಿ ಸಭೆ ಆಗಿತ್ತು. ಆದರೆ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿವರೆಗೂ ಅವರು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇಂದು ದೆಹಲಿಯಲ್ಲೇ DCM DK ಶಿವಕುಮಾರ್ ಇದ್ದಾರೆ. ಡಿಕೆಶಿ ದೆಹಲಿ ಸೀಕ್ರೆಟ್ ಏನು ಅಂತ ನೋಡೋದಾದರೆ, ಕಾಂಗ್ರೆಸ್ ಹಿರಿಯ ನಾಯಕರನ್ನು ಭೇಟಿಯಾಗೋ ಸಾಧ್ಯತೆಗಳಿದ್ದಾವೆ. ಖರ್ಗೆ ಹಾಗೆ KC ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಬಹುದು. ನಾಯಕತ್ವ ಬದಲಾವಣೆ ಕುರಿತಂತೆ ಪ್ರಸ್ತಾಪ ಆಗಬಹುದು. ರಾಹುಲ್ ಭೇಟಿ ಆಗದಿದ್ದರೆ ಮತ್ತಷ್ಟು ನಿರಾಸೆ ಆಗುತ್ತೆ. ಸದ್ಯ ಸಂಸತ್ ಕಲಾಪಗಳ ಮೇಲೆ ರಾಹುಲ್ ಗಾಂಧಿ ಗಮನವನ್ನು ಹರಿಸಿದ್ದಾರೆ. ಲಾಸ್ಟ್ ಟೈಮ್ ಹೋದಾಗಲೂ ಕೂಡ CWC ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಹೋದಾಗ ಆಗ ರಾಹುಲ್ ಗಾಂಧಿ ಅವರು ಕೆಲವೇ ನಿಮಿಷಗಳು ಮಾತ್ರ ಅವರಿಗೆ ಟೈಮನ್ನು ಕೊಟ್ಟಿದ್ದರು. ಹಾಗಾಗಿ ಆ ಶಾರ್ಟ್ ಟೈಮಲ್ಲಿ ಎಲ್ಲವನ್ನೂ ಕೂಡ ಮಾತಾಡಲಿಕ್ಕಾಗಿರಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಅವಕಾಶ ಸಿಕ್ಕಿತ್ತು. ಅವರು ಕ್ಯಾಬಿನೆಟ್ ವಿಚಾರವಾಗಿ ಮಾತ್ರ ಪ್ರಸ್ತಾಪವನ್ನು ಮಾಡಿದರು. DK ಶಿವಕುಮಾರ್ ಅವರು ಇಲ್ಲಿ ಮೈಸೂರಿಗೆ ಬಂದಾಗ ಅಲ್ಲೂ ಜಾಸ್ತಿ ಏನು ಹೊತ್ತಿರಲಿಲ್ಲ. ಹಾಗಾಗಿಯೇ ಒಂದೇ ಅವ್ರದ್ದು ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ ಅಂತೇಳಿ ಪವರ್ ಶೇರಿಂಗ್ ಬಗ್ಗೆ. ಯಾಕಂದರೆ ಅದೇ ಚರ್ಚೆ ಆಗ್ತಾ ಇರೋದೀಗ. 2.5 ವರ್ಷ ಆಯಿತು ಈಗ, ಮತ್ತು ಬಜೆಟ್ ಕೂಡ ನೆಕ್ಸ್ಟು ಮಂಡಿಸೋರಿದ್ದಾರೆ. ಹಾಗಾಗಿ ಯಾವಾಗ ಕದ್ದು ಮುಚ್ಚಿ ನಾವೇನು ಮಾತಾಡ್ಕೊಂಡಿಲ್ಲ, ಎಲ್ಲರೂ ವರಿಷ್ಠರ ಮುಂದೆ ನಾನು ಸಿದ್ದರಾಮಯ್ಯರು ಮಾತಾಡಿದಂತ ನಿನ್ನೆ ತಾನೇ DK ಶಿವಕುಮಾರ್ ಹೇಳಿದರು. ಹಾಗಾಗಿಯೇ ಮಾತುಕತೆ ಆಗಿರೋದಂತೂ ನಿಜ. ಆದರೆ ಯಾವಾಗ DK ಶಿವಕುಮಾರ್ CM ಆಗ್ತಾರೆ ಅಂತ ಅವರ ಆಪ್ತರು ಕಾಯ್ತಾ ಇದ್ದಾರೆ, ಅವರ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಈಗ ರಾಹುಲ್ ಗಾಂಧಿಯವರ ನಿರ್ಧಾರದ ಮೇಲೆ ಅಂತಿಮ ಆಗುವಂಥ ಸಾಧ್ಯತೆಗಳು ಇದ್ದಾವೆ. DK ಶಿವಕುಮಾರ್ ಅವರು ಒಂದು ಖುಷಿಯ ಸುದ್ದಿಯನ್ನು ದೆಹಲಿಯಿಂದ ತೆಗೆದುಕೊಂಡು ಬರ್ತಾರಾ, ಅಥವಾ ಸಪ್ಪೆ ಮುಖವನ್ನು ಹಾಕ್ಕೊಂಡು ಬರ್ತಾರಾ? ಬಹಳ ಕುತೂಹಲ ಇದೆ. DK ಶಿವಕುಮಾರ್ ಅವರನ್ನ ಬೇಕು ಅಂತಲೇ ಹೈಕಮಾಂಡ್ ನಾಯಕರು ದೂರ ಸರಿಸ್ತಾ ಇದ್ದಾರಾ? ಖರ್ಗೆ ಅವ್ರ ಜೊತೆ ಬಿಡಿ ಚೆನ್ನಾಗೇ ಇದ್ದಾರೆ, ಆದರೆ ರಾಹುಲ್ ಗಾಂಧಿ ಯಾಕೋ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವ್ರ ಜೊತೆಗೆ DK ಶಿವಕುಮಾರ್ ಉತ್ತಮ ಒಡನಾಟ ಹೊಂದಿದ್ದಾರೆ, ಪ್ರಿಯಾಂಕಾ ಗಾಂಧಿ ಕೂಡ ಅಷ್ಟೇ. ಆದರೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವ್ರ ಜೊತೆಗೆ ಜಾಸ್ತಿ ಆಪ್ತರು ಅನ್ನೋದು ಚರ್ಚೆ. ಹೀಗಾಗಿನೇ ಇಲ್ಲಿಂದ ಏನಾದರೂ ಸಂದೇಶಗಳು ಹೋಗಿರಬಹುದಾ, ಅಥವಾ ಈ ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಕೂಡ ಆ ಕಡೆ ಕರ್ನಾಟಕದ ಕಡೆ ಗಮನ ಕೊಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ರಾಹುಲ್ ಗಾಂಧಿಯವರು ಬಂದುಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಈ ಹಿಂದೆ ಕೂಡ ಹಂಗೆ ಆಗಿತ್ತು. ಬಿಹಾರ್ ಚುನಾವಣೆ ಇತ್ತು, ಆ ಟೈಮ್ನಲ್ಲಿ ಈ ಕಡೆ ಬರಲೇ ಇಲ್ಲ, ಅವರು ಟಚ್ ಮಾಡಲೇ ಇಲ್ಲ. ಹಾಗಾಗಿ ಮುಂದಿನ ಚುನಾವಣೆಗಳು ಮತ್ತು ಅಹಿಂದ ಮತಗಳ ಮೇಲೆ ಪರಿಣಾಮವನ್ನು ಬೀರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೆ ಸರಿದಿರ್ಬೋದು.